ಫೈನಲಿ ದೇವಸ್ಥಾನದ ಹತ್ರ ರೀಚ್ ಆಗಿದ್ದೀವಿ. ಇವಾಗ ಅದಕ್ಕೆ ಲಿಪ್ಸ್ಟಿಕ್ಕಿಂದ ಕುಂಕುಮ ಮಾಡ್ತಾ ಇದ್ದೀನಿ. ಎಲ್ಲ ರೆಡಿ ಮಾಡ್ತಾ ಇದ್ದಾರೆ, ದೇವ್ರಿಗೆ ಅಭಿಷೇಕ ಆಗ್ತಾ ಇದೆ. ವ್ಯೂ ಮಾತ್ರ ಸಕ್ಕತ್ತಾಗಿ ಕಾಣುತ್ತೆ. ಚೆಕ್ಔಟ್ ಮಾಡ್ತಾ ಇದ್ದೀವಿ, ಬನ್ನಿ ಹೋಗುವ. ಲೈಟ್ಸ್ ಆಫ್. ಹಾಯ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವ್ಲಾಗ್ ಸ್ಪೆಷಲ್ ಏನಂತ ಹೇಳಿದ್ರೆ, ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂದರೆ ಎತ್ವಿಕ್ ಊಟವಾಗ ಹರಕೆ ಮಾಡ್ಕೊಂಡಿದ್ವಿ. ಶಿವಮೊಗ್ಗ ಹತ್ರ ಉದ್ದಾಂಜನೇಯ ಸ್ವಾಮಿ ಟೆಂಪಲ್ ಅಂತ ಇದೆ, ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇವತ್ತು ನಾಳೆ ಹುಣ್ಣಿಮೆ ಇದೆ ಅಲ್ಲ, ಸೊ ಹುಣ್ಣಿಮೆ ದರ್ಶನಕ್ಕೆ ಕೇಳ್ಕೊಂಡಿದ್ವಿ. ಈ ವ್ಲಾಗ್ ಇವತ್ತು ಮತ್ತು ನಾಳೆದು ಸೇರಿ ಹಾಕಿರ್ತೀನಿ. ಈ ವ್ಲಾಗ್ ಹೇಗೆ ಹೋಗುತ್ತೆ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಲ್ಲಿಂದ 4.5 hours ತೋರಿಸ್ತಿದೆ. ಲೇಟ್ ಆಯಿತು, ಇವಾಗ ಹೊಂಟಿದ್ದೀವಿ. ಎದ್ದು ಹಾಯ್. ನಿದ್ದೆ ಮೂಡಲಿದ್ದಾನೆ. ತುಂಬ ದಿನ ಆದಮೇಲೆ ಲಾಂಗ್ ಡ್ರೈವ್ ಅನ್ಸುತ್ತಲ್ಲ. ತುಂಬ ದಿನ 1 month ಮೇಲೆ ಆಯಿತು. 1 month ಆಗಿರ್ಬೋದು. ಲಾಸ್ಟ್ ತಿರುಪತಿ ಹೊರಟಿದೆಯಲ್ಲ. ಸೊ ಆಫ್ಟರ್ ಲಾಂಗ್ ಟೈಮ್ ಇವಾಗ ಹೊರಟಿದ್ದೀವಿ. ಮಳೆ ಅಂತೂ ಅವಾಗಲೇ ತುಂಬ ಬರ್ತಿತ್ತು, ಇವಾಗ ಸ್ವಲ್ಪ ಬರ್ತಿದೆ. ಹಾಗೆ ಗೊತ್ತಲ್ಲ, ಬೆಂಗಳೂರಲ್ಲಿ ಟ್ರಾಫಿಕ್ ಜಾಮ್. ಸೊ ಸಿಟಿ ಎಲ್ಲ ಮುಗಿಸ್ಕೊಂಡು ಹೋಗೋಷ್ಟರಲ್ಲೇ 1 hour ಆಗುತ್ತೆ. 4.5 hour ತೋರಿಸ್ತಿದೆ. ಗೊತ್ತಿಲ್ಲ, ನೋಡೋಣ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ. ಅಲ್ಲೋಗಿ ರೂಮ್ ಮಾಡೋದಾ ಇಲ್ಲ ನಾವು ಹೋಗೋಷ್ಟರಲ್ಲಿ ಬೆಳಕಾಗ್ಬಿಟ್ಟಿರುತ್ತಾ, ಹಾಗೆ ಫ್ರೆಶ್ ಅಪ್ ಆಗಿ ದರ್ಶನಕ್ಕೆ ಹೋಗೋದಾಗ ಏನೂ ಐಡಿಯಾ ಇಲ್ಲ. ಆನ್ ದ ವೇ ಹೋಗ್ತಾ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಫಸ್ಟು ಆನ್ ದ ವೇ ಎಲ್ಲಾದರೂ ಊಟಕ್ಕೆ ನಿಲ್ಲಿಸ್ಬೇಕು. ಸೊ ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನೋಡಿ, ಜಾಮ್ ಬೆಂಗಳೂರು ಅಂದರೆ ಜಾಮ್ಗೆ ಫೇಮಸ್. ಊಟ ಎಲ್ಲ ಆಯಿತು, ಇವಾಗ ಹೊರಡಬೇಕು. ಮಳೆ ಬರ್ತಾನೇ ಇದೆ. ಇನ್ನು 2 hours ಜರ್ನಿ ಇದೆ, ಆದರೆ 200 kilometers ಇದೆ. 3 ಗಂಟೆ 3:15 ರೀಚ್ ಆಗ್ತೀವಿ. ಗೊತ್ತಿಲ್ಲ. ಊಟ ಆಯಿತು, ಇವಾಗ ಹೊರಡಬೇಕು. ಸೊ ನೈಟ್ ಇವರೇನೋ ರೆಡಿ ಮಾಡ್ತಾ ಇದ್ದಾರೆ, ನೀರೇನೋ ಆಗ್ತಾ ಇದ್ದಾರೆ. ನೋಡ್ಬೋದು, ಫುಲ್ ಮಳೆಯಲ್ಲಿ ಡ್ರೈವ್ ಮಾಡೋದು ಸ್ವಲ್ಪ ಕಷ್ಟನೇ, ಏನು ಮಾಡೋಕ್ಕಾಗಲ್ಲ. ಓಡೋದೇ ಲೇಟ್ ಆಯಿತು. ಇನ್ನೆಲ್ಲಿಷ್ಟೇ ಬೆಳಗ್ಗೆ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಡೈರೆಕ್ಟ್ ದೇವಸ್ಥಾನಕ್ಕೆ ಹೋಗ್ಬೇಕು. ನೋಡೋಣ ಹೆಂಗಾಗುತ್ತೆ ಹಾಗೆ. ಫೈನಲಿ ರೀಚ್ ಆದ್ವಿ. ಇವಾಗ ನಾವು ಬಂದು ಅಜ್ಜನ್ಪುರದಲ್ಲಿ ರೂಮ್ ಮಾಡಿದ್ದೀವಿ. ಅಜ್ಜನ್ಪುರದಲ್ಲಿ ಸ್ಟೇ ಮಾಡಿಕೊಂಡು ಇಲ್ಲಿಂದ ಒಂದು 30 kilometers ಇದೆ ದೇವಸ್ಥಾನಕ್ಕೆ. ಇವಾಗ ಟೈಮ್ 2:30 ಆಗಿದೆ. ಸೊ ಸ್ವಲ್ಪ ರೆಸ್ಟ್ ಮಾಡಿ ಬೆಳಗ್ಗೆ ಬೇಗ ಹೋಗೋಣ ಅಂತ ಹೇಳ್ಬಿಟ್ಟು. ಸೊ ನಮ್ಮ ರೂಮ್ ಬಂದು ಇಲ್ಲೊಂದು ಬೆಡ್ ಇದೆ, ಅಲ್ಲಿ ಟೇಬಲ್, 2 ಚೇರ್ ಇದೆ ಆ್ಯಂಡ್ ಚಿಕ್ಕ ಟಿ ವಿ ಇದೆ. ಅವ್ನು ಮಲ್ಕೊಂಬಿಟ್ಟಿದ್ದ. ಆಯಿತು ನೀರು ಬೇಕಂದ. ಸೊ ಅದಕ್ಕೆ ಅವ್ರ ಪಪ್ಪ ತರಕ್ಕೆ ಹೋಗಿದ್ದಾರೆ. ಆ್ಯಂಡ್ ಈ ಕಡೆ ವಾಶ್ರೂಮ್ ಇದೆ. ಆ್ಯಂಡ್ ಇಲ್ಲಿ ಕಬೋರ್ಡ್ಸ್, ಆ್ಯಂಡ್ ಇಲ್ಲೊಂದು ಮಿರರ್. ಓಕೆ, ಇವಾಗ ರೆಸ್ಟ್ ಮಾಡಿ ಚೆನ್ನಾಗಿ ಫುಲ್ ಟೈರ್ಡ್ ಆಗಿಬಿಟ್ಟಿದೆ. ಮಳೆಯಲ್ಲಿ ಟ್ರಾವೆಲ್ ಅದಕ್ಕೂ ಮಲ್ಕೊಂಡ್ರೆ ಸಾಕು ಅನ್ನಂಗೆ ಆಗ್ಬಿಟ್ಟಿದೆ. ಸೊ ಇವಾಗ ಮಲಗಿ ಬೆಳಗ್ಗೆ ಬೇಗ ಎದ್ದು ಬೇಗ ದರ್ಶನಕ್ಕೆ ಹೋಗಬೇಕು. ಯಾಕಂದರೆ ನಾಳೆ 12 o'clock ಅಂದರೆ 2 o'clockಗೆಲ್ಲ ಹುಣ್ಣಿಮೆ ಮುಗ್ದೋಗುತ್ತೆ. ಸೊ ಅಷ್ಟು ಒಳಗಡೆ ನಾವು ದರ್ಶನ ಮಾಡಬೇಕು. ಸೊ ಅದಕ್ಕೆ ಇವಾಗ ಮಲ್ಕೊಂಡು ಬೆಳಗ್ಗೆ ಬೇಗ ಎದ್ದು ದೇವಸ್ಥಾನಕ್ಕೆ ಹೋಗಬೇಕು. ಬೆಳಗ್ಗೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇಷ್ಟು ಬೆಳಗ್ಗೆ ಬಂದರೆ ಯಾರೂ ಇರಲ್ಲ ಅಲ್ಲ. ಫೈನಲಿ ದೇವಸ್ಥಾನದ ಹತ್ರ ರೀಚ್ ಆಗಿದ್ದೀವಿ. ದರ್ಶನಕ್ಕೆ ಹೋಗಬೇಕು. ಫುಲ್ ಖಾಲಿ.
ನಾವಿವಾಗ 7 ಗಂಟೆನಾ ರೀ 8 ಗಂಟೆಗೆ ಬಂದಿದ್ದೀವಿ. ನಾವು ಬರ್ತಾ ಅಂದ್ಕೊಂಡ್ವಿ ಜನ ಫುಲ್ ಇರ್ತಾರೆ ಅಂತ, ಬಟ್ ಇಷ್ಟು ಖಾಲಿ ಇರುತ್ತೆ ಅಂತ ಗೊತ್ತಿಲ್ಲ. ಖುಷಿ ಆಗ್ತದೆ ಒಂದು ಕಡೆ, ಆರಾಮಾಗಿ ನೆಮ್ಮದಿಯಾಗಿ ದರ್ಶನ ಮಾಡ್ಬೋದು. ಇಲ್ಲೆಲ್ಲ ಕ್ಯೂಸಲ್ಲಿ ಹೋಗ್ತಾ ಇದ್ವಿ. ಅಲ್ಲಿದೆ ದೇವಸ್ಥಾನ. ಅಲ್ಲಿ ಹೋಗೋಕ್ಕೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ದೇವ್ರಿಗೆ ಅಭಿಷೇಕ ಆಗ್ತಾ ಇದೆ. ಅವ್ರು ಮುಂಚೆನೇ ಪೂಜೆಗೆ ಹೇಳಿರೋರು ಅನ್ಸುತ್ತಲ್ಲ. ನಾವು ವೆಯ್ಟ್ ಮಾಡ್ತೀವಿ. ದರ್ಶನ ತುಂಬಾ ಇದೆ ಅಲ್ಲ, ದರ್ಶನ ಸಕ್ಕತ್ತಾಗಾಯ್ತು. ದೇವಸ್ಥಾನದಿಂದ ಹೊರಟಿದ್ದೀವಿ. ಅಲ್ಲೇ ಪ್ರಸಾದ ಎಲ್ಲ ತಿನ್ಕೊಂಡು ಎಲ್ಲ 11 o'clock ಎಲ್ಲ ಮುಗೀತು. ಇವಾಗ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಬ್ಯಾಕ್ ಟು ಬೆಂಗಳೂರು. ಚೆನ್ನಾಗಿತ್ತು ದರ್ಶನ. ಆಮೇಲೆ ಅಭಿಷೇಕಕ್ಕೆಲ್ಲ ಮಾಡಿಸಿದ್ರು, ಅದು ಖುಷಿ ಆಯ್ತು ನಮಗೆ ಅಲ್ಲ. ಎದುರು ಮಾಡ್ದ ಅಭಿಷೇಕ. 2 ರೌಂಡ್ ಅರ್ಕೆ ತೀರ್ತು, ಇನ್ನ 1 ರೌಂಡ್ ಬರ್ಬೇಕು. ನೋಡೋಣ ಯಾವಾಗ ದೇವ್ರು ಕರ್ಸ್ಕೊತದೋ ಅವಾಗ. ಅವನೇ ಬಂದ್ರಲ್ಲ, ರಶ್ ಇದ್ದಿಲ್ಲ, ಏನಿದ್ದಿಲ್ಲ. ಎಂತ ಅಭಿಷೇಕಗಳಾಯ್ತು. ಹೌದು, ನಮ್ಮ ಕೈಲೇ ಅಭಿಷೇಕ ತುಂಬಾ ಚೆನ್ನಾಗಿತ್ತು. ನೈಟ್ ಎಲ್ಲ ಟ್ರಾವೆಲ್ ಮಾಡಿರೋದ್ರಿಂದ ಸ್ವಲ್ಪ ಟಯರ್ಡ್ ಆಗಿದೆ. ಇವಾಗ ಹೋಗಿ ಸ್ವಲ್ಪ ಚೆನ್ನಾಗಿ ಮಲ್ಕೊಂಡು ಮತ್ತೆ ಎದ್ದು ಹೊರಡ್ಬೇಕು. ಅವ್ನು ಕುಂಕುಮ ಇಟ್ಟಿಲ್ಲ ಅಂದರೆ ಅವನಿಗೆ ಇಷ್ಟ ಆಗಲ್ವಂತೆ. ಸೊ ಇವಾಗ ಅದಕ್ಕೆ ಲಿಪ್ಸ್ಟಿಕ್ಕಿಂದ ಕುಂಕುಮ ಇಡ್ತಾ ಇದ್ದೀನಿ. ಬಿಡುವ, ಕೈ ತೆಗಿ. ಕೈ ಮೇಲೆನಾ? ಅವ್ನು ಕುಂಕುಮ ಬೇಕೇ ಬೇಕಂತೆ, ಅದಕ್ಕೆ ತರ್ಸು. ರೆಡಿ ಆಗ್ತಾ ಇದ್ದೀವಿ, ಚೆಕ್ಔಟ್ ಮಾಡ್ಬೇಕು ಇವಾಗ. ಸ್ವಲ್ಪ ಹೊತ್ತು ಮಲಗಿದ್ವಿ. 11 o'clock ಬಂದಿದ್ದು. 11 o'clock-ಇಂದ 3 o'clock-ವರೆಗೂ ಚೆನ್ನಾಗಿ ನಿದ್ದೆ ಮಾಡಿ ಇವಾಗ ಎದ್ದು ರೆಡಿ ಆಗಿಬಿಟ್ಟು ಹೊರಡ್ತಾ ಇದ್ದೀವಿ. ಎಲ್ಲಿಗೆ? ಪಕ್ಕದಲ್ಲೇ ದೇವಸ್ಥಾನನೋ ಏನೋ ಗೊತ್ತಿಲ್ಲ, ಏನೋ ಇದೆ. ಏನಕ್ಕೆ ದೇವಸ್ಥಾನ ಅಂದರೆ ಮೇಲೆ ಗೋಪುರ ಕಾಣಿಸ್ತಾ ಇದೆ. ಫೋಕಸ್ ಮೇಲೆ ಗೋಪುರ ಥರ ಇದೆ, ಬಟ್ ಯಾರೂ ಇಲ್ಲ. ಮೇ ಬಿ ಇಲ್ಲಿ ಮುಂದೆನೂ ಅಷ್ಟೇ ಏನೋ ದೇವಸ್ಥಾನ ಥರ ಇದೆ. ವ್ಯೂ ಮಾತ್ರ ಸಕ್ಕತ್ತಾಗಿ ಕಾಣುತ್ತೆ. ಮಧ್ಯಾಹ್ನ ಆದ್ರೂ ಎಷ್ಟು ಚಂದ ಇದೆ ನೋಡಿ. ಓಕೆ, ಫೈನಲಿ ಚೆಕ್ಔಟ್ ಮಾಡ್ತಾ ಇದ್ದೀವಿ. ಬನ್ನಿ ಹೋಗುವ. ಲೈಟ್ಸ್ ಆಫ್. ಬಾ ಆಯಿತು. ಹಾಯ್ ಹೀರೋ ಸರ್. ಕುಂಕುಮ ಮಾತ್ರ ಯಾವ ಕಲರ್? ಪಿಂಕ್ ಕಲರ್ ಕುಂಕುಮ. ಫಸ್ಟ್ ಬರ್ತಿದ್ದಲ್ಲ ಆ ಥರ. ಹೊರಡು ಚಲೋ ಜಾಯಂಗೆ ಏನು. ಚಲೋ